ಇನ್ನು ಐಶ್ವರ್ಯಗೌಡ ದಂಪತಿಯಿಂದ ಮಕ್ಮಲ್ ಟೋಪಿ ಕೇಸ್ ಸಂಚಲನ ಸೃಷ್ಟಿ ಮಾಡಿದೆ. ಇವತ್ತು ಗೋಲ್ಮಾಲ್ ದಂಪತಿಗೆ ಪೊಲೀಸರು ಡ್ರಿಲ್ ನಡೆಸಲಿದ್ದಾರೆ. ಮತ್ತೆ ಕಿಲಾಡಿ ಜೋಡಿ ಅಂದರಾಗುತ್ತಾ, ಹೇಗಿರುತ್ತೆ ಖಾಕಿ ವಿಚಾರಣೆ, ಆ ಕುರಿತ ಒಂದು ರಿಪೋರ್ಟ್ ಇದೆ ನಿಮ್ಮ ಮುಂದೆ. ವಂಚನೆ ಪ್ರಕರಣದಲ್ಲಿ ಐಶ್ವರ್ಯ ದಂಪತಿ ವಿಚಾರಣೆ. ಇಂದು ವಿಚಾರಣೆಗೆ ಹಾಜರಾಗಲಿರುವ ಐಶ್ವರ್ಯ. ವಂಚನೆ ಪ್ರಕರಣ ಸಂಬಂಧ ಮಂಡ್ಯದಲ್ಲೂ ಐಶ್ವರ್ಯ ಗೌಡ ಇಂದು ವಿಚಾರಣೆಗೆ ಹಾಜರಾಗಲಿದ್ದಾರೆ. ಬೆಳಗ್ಗೆ 10:30ಕ್ಕೆ ಐಶ್ವರ್ಯ ದಂಪತಿ ವಿಚಾರಣೆಗೆ ಆಗಮಿಸಲಿದ್ದಾರೆ. ಜನವರಿ 11ರಂದು ಮಂಡ್ಯದ ಸೆನ್ ಅಪರಾಧ ಠಾಣೆಯಿಂದ ವಿಚಾರಣೆಗೆ ನೋಟಿಸ್ ಜಾರಿಯಾಗಿತ್ತು. ಖುದ್ದು ಬೆಂಗಳೂರಿಗೆ ತೆರಳಿ ಪೊಲೀಸರು ನೋಟಿಸ್ ನೀಡಿದ್ರು. ಗುರುವಾರ ವಿಚಾರಣೆಗೆ ಬರೋದಾಗಿ ಹೇಳಿದ್ದ ಐಶ್ವರ್ಯಗೌಡ, ಹರೀಶ್, ಆದರೆ ತನಿಖಾಧಿಕಾರಿ ಚಿಕ್ಕಲೂರು ಜಾತ್ರೆ ಭದ್ರತೆ ನಿಯೋಜನೆಗೊಂಡಿದ್ದರಿಂದ ವಿಚಾರಣೆಗೆ ಗೈರಾಗಿದ್ರು. 55 ಲಕ್ಷ ಹಣ, ಚಿನ್ನಾಭರಣ ಪಡೆದು ವಂಚನೆ ಮಾಡಿರುವ ಆರೋಪ ಸಂಬಂಧ ಮಂಡ್ಯದ ರವಿಕುಮಾರ್, ಪೂರ್ಣಿಮಾ ಅನ್ನುವವರು ನೀಡಿದ್ದ ದೂರಿನ ಆಧಾರದ ಮೇಲೆ ಪೂರ್ವ ಠಾಣೆಯಲ್ಲಿ ಈ ಎಫ್ಐಆರ್ ದಾಖಲಾಗಿತ್ತು. ಸದ್ಯ ಸೆನ್ ಠಾಣೆಗೆ ಈ ಕೇಸ್ ವರ್ಗಾವಣೆಯಾಗಿತ್ತು. ಇನ್ನು ಡಿವೈಎಸ್ಪಿ ಶಿವಮೂರ್ತಿ ನೇತೃತ್ವದಲ್ಲಿ ತನಿಖೆ ನಡೆಸುವಂತೆ ಮಂಡ್ಯ ಎಸ್ಪಿ ಸೂಚನೆ ನೀಡಿದ್ರು. ಹೀಗಾಗಿ ಇಂದು ಪೊಲೀಸರು ಆರೋಪಿ ದಂಪತಿ ವಿಚಾರಣೆ ನಡೆಸಲಿದ್ದಾರೆ. ಈ ವಿಚಾರಣೆ ಐಶ್ವರ್ಯಗೌಡಗೆ ಮತ್ತಷ್ಟು ಸಂಕಷ್ಟ ತಂದೊಡ್ಡೋ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ಐಶ್ವರ್ಯಗೌಡ ದಂಪತಿಯಿಂದ ಮಕ್ಮಲ್ ಟೋಪಿ ಕೇಸ್ ಸಂಚಲನ ಸೃಷ್ಟಿ ಮಾಡಿದೆ. ಇವತ್ತು ಗೋಲ್ಮಾಲ್ ದಂಪತಿಗೆ ಪೊಲೀಸರು ಡ್ರಿಲ್ ನಡೆಸಲಿದ್ದಾರೆ. ಮತ್ತೆ ಕಿಲಾಡಿ ಜೋಡಿ ಅಂದರಾಗುತ್ತಾ, ಹೇಗಿರುತ್ತೆ ಖಾಕಿ ವಿಚಾರಣೆ, ಆ ಕುರಿತ ಒಂದು ರಿಪೋರ್ಟ್ ಇದೆ ನಿಮ್ಮ ಮುಂದೆ. ವಂಚನೆ ಪ್ರಕರಣದಲ್ಲಿ ಐಶ್ವರ್ಯ ದಂಪತಿ ವಿಚಾರಣೆ. ಇಂದು ವಿಚಾರಣೆಗೆ ಹಾಜರಾಗಲಿರುವ ಐಶ್ವರ್ಯ. ವಂಚನೆ ಪ್ರಕರಣ ಸಂಬಂಧ ಮಂಡ್ಯದಲ್ಲೂ ಐಶ್ವರ್ಯ ಗೌಡ ಇಂದು ವಿಚಾರಣೆಗೆ ಹಾಜರಾಗಲಿದ್ದಾರೆ. ಬೆಳಗ್ಗೆ 10:30ಕ್ಕೆ ಐಶ್ವರ್ಯ ದಂಪತಿ ವಿಚಾರಣೆಗೆ ಆಗಮಿಸಲಿದ್ದಾರೆ. ಜನವರಿ 11ರಂದು ಮಂಡ್ಯದ ಸೆನ್ ಅಪರಾಧ ಠಾಣೆಯಿಂದ ವಿಚಾರಣೆಗೆ ನೋಟಿಸ್ ಜಾರಿಯಾಗಿತ್ತು. ಖುದ್ದು ಬೆಂಗಳೂರಿಗೆ ತೆರಳಿ ಪೊಲೀಸರು ನೋಟಿಸ್ ನೀಡಿದ್ರು. ಗುರುವಾರ ವಿಚಾರಣೆಗೆ ಬರೋದಾಗಿ ಹೇಳಿದ್ದ ಐಶ್ವರ್ಯಗೌಡ, ಹರೀಶ್, ಆದರೆ ತನಿಖಾಧಿಕಾರಿ ಚಿಕ್ಕಲೂರು ಜಾತ್ರೆ ಭದ್ರತೆ ನಿಯೋಜನೆಗೊಂಡಿದ್ದರಿಂದ ವಿಚಾರಣೆಗೆ ಗೈರಾಗಿದ್ರು. 55 ಲಕ್ಷ ಹಣ, ಚಿನ್ನಾಭರಣ ಪಡೆದು ವಂಚನೆ ಮಾಡಿರುವ ಆರೋಪ ಸಂಬಂಧ ಮಂಡ್ಯದ ರವಿಕುಮಾರ್, ಪೂರ್ಣಿಮಾ ಅನ್ನುವವರು ನೀಡಿದ್ದ ದೂರಿನ ಆಧಾರದ ಮೇಲೆ ಪೂರ್ವ ಠಾಣೆಯಲ್ಲಿ ಈ ಎಫ್ಐಆರ್ ದಾಖಲಾಗಿತ್ತು. ಸದ್ಯ ಸೆನ್ ಠಾಣೆಗೆ ಈ ಕೇಸ್ ವರ್ಗಾವಣೆಯಾಗಿತ್ತು. ಇನ್ನು ಡಿವೈಎಸ್ಪಿ ಶಿವಮೂರ್ತಿ ನೇತೃತ್ವದಲ್ಲಿ ತನಿಖೆ ನಡೆಸುವಂತೆ ಮಂಡ್ಯ ಎಸ್ಪಿ ಸೂಚನೆ ನೀಡಿದ್ರು. ಹೀಗಾಗಿ ಇಂದು ಪೊಲೀಸರು ಆರೋಪಿ ದಂಪತಿ ವಿಚಾರಣೆ ನಡೆಸಲಿದ್ದಾರೆ. ಈ ವಿಚಾರಣೆ ಐಶ್ವರ್ಯಗೌಡಗೆ ಮತ್ತಷ್ಟು ಸಂಕಷ್ಟ ತಂದೊಡ್ಡೋ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ಐಶ್ವರ್ಯಗೌಡ ದಂಪತಿಯಿಂದ ಮಕ್ಮಲ್ ಟೋಪಿ ಕೇಸ್ ಸಂಚಲನ ಸೃಷ್ಟಿ ಮಾಡಿದೆ. ಇವತ್ತು ಗೋಲ್ಮಾಲ್ ದಂಪತಿಗೆ ಪೊಲೀಸರು ಡ್ರಿಲ್ ನಡೆಸಲಿದ್ದಾರೆ. ಮತ್ತೆ ಕಿಲಾಡಿ ಜೋಡಿ ಅಂದರಾಗುತ್ತಾ, ಹೇಗಿರುತ್ತೆ ಖಾಕಿ ವಿಚಾರಣೆ, ಆ ಕುರಿತ ಒಂದು ರಿಪೋರ್ಟ್ ಇದೆ ನಿಮ್ಮ ಮುಂದೆ. ವಂಚನೆ ಪ್ರಕರಣದಲ್ಲಿ ಐಶ್ವರ್ಯ ದಂಪತಿ ವಿಚಾರಣೆ. ಇಂದು ವಿಚಾರಣೆಗೆ ಹಾಜರಾಗಲಿರುವ ಐಶ್ವರ್ಯ. ವಂಚನೆ ಪ್ರಕರಣ ಸಂಬಂಧ ಮಂಡ್ಯದಲ್ಲೂ ಐಶ್ವರ್ಯ ಗೌಡ ಇಂದು ವಿಚಾರಣೆಗೆ ಹಾಜರಾಗಲಿದ್ದಾರೆ. ಬೆಳಗ್ಗೆ 10:30ಕ್ಕೆ ಐಶ್ವರ್ಯ ದಂಪತಿ ವಿಚಾರಣೆಗೆ ಆಗಮಿಸಲಿದ್ದಾರೆ. ಜನವರಿ 11ರಂದು ಮಂಡ್ಯದ ಸೆನ್ ಅಪರಾಧ ಠಾಣೆಯಿಂದ ವಿಚಾರಣೆಗೆ ನೋಟಿಸ್ ಜಾರಿಯಾಗಿತ್ತು. ಖುದ್ದು ಬೆಂಗಳೂರಿಗೆ ತೆರಳಿ ಪೊಲೀಸರು ನೋಟಿಸ್ ನೀಡಿದ್ರು. ಗುರುವಾರ ವಿಚಾರಣೆಗೆ ಬರೋದಾಗಿ ಹೇಳಿದ್ದ ಐಶ್ವರ್ಯಗೌಡ, ಹರೀಶ್, ಆದರೆ ತನಿಖಾಧಿಕಾರಿ ಚಿಕ್ಕಲೂರು ಜಾತ್ರೆ ಭದ್ರತೆ ನಿಯೋಜನೆಗೊಂಡಿದ್ದರಿಂದ ವಿಚಾರಣೆಗೆ ಗೈರಾಗಿದ್ರು. 55 ಲಕ್ಷ ಹಣ, ಚಿನ್ನಾಭರಣ ಪಡೆದು ವಂಚನೆ ಮಾಡಿರುವ ಆರೋಪ ಸಂಬಂಧ ಮಂಡ್ಯದ ರವಿಕುಮಾರ್, ಪೂರ್ಣಿಮಾ ಅನ್ನುವವರು ನೀಡಿದ್ದ ದೂರಿನ ಆಧಾರದ ಮೇಲೆ ಪೂರ್ವ ಠಾಣೆಯಲ್ಲಿ ಈ ಎಫ್ಐಆರ್ ದಾಖಲಾಗಿತ್ತು. ಸದ್ಯ ಸೆನ್ ಠಾಣೆಗೆ ಈ ಕೇಸ್ ವರ್ಗಾವಣೆಯಾಗಿತ್ತು. ಇನ್ನು ಡಿವೈಎಸ್ಪಿ ಶಿವಮೂರ್ತಿ ನೇತೃತ್ವದಲ್ಲಿ ತನಿಖೆ ನಡೆಸುವಂತೆ ಮಂಡ್ಯ ಎಸ್ಪಿ ಸೂಚನೆ ನೀಡಿದ್ರು. ಹೀಗಾಗಿ ಇಂದು ಪೊಲೀಸರು ಆರೋಪಿ ದಂಪತಿ ವಿಚಾರಣೆ ನಡೆಸಲಿದ್ದಾರೆ. ಈ ವಿಚಾರಣೆ ಐಶ್ವರ್ಯಗೌಡಗೆ ಮತ್ತಷ್ಟು ಸಂಕಷ್ಟ ತಂದೊಡ್ಡೋ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.
ಇನ್ನು ಐಶ್ವರ್ಯಗೌಡ ದಂಪತಿಯಿಂದ ಮಕ್ಮಲ್ ಟೋಪಿ ಕೇಸ್ ಸಂಚಲನ ಸೃಷ್ಟಿ ಮಾಡಿದೆ. ಇವತ್ತು ಗೋಲ್ಮಾಲ್ ದಂಪತಿಗೆ ಪೊಲೀಸರು ಡ್ರಿಲ್ ನಡೆಸಲಿದ್ದಾರೆ. ಮತ್ತೆ ಕಿಲಾಡಿ ಜೋಡಿ ಅಂದರಾಗುತ್ತಾ, ಹೇಗಿರುತ್ತೆ ಖಾಕಿ ವಿಚಾರಣೆ? ಆ ಕುರಿತ ಒಂದು ರಿಪೋರ್ಟ್ ಇದೆ ನಿಮ್ಮ ಮುಂದೆ. ವಂಚನೆ ಪ್ರಕರಣದಲ್ಲಿ ಐಶ್ವರ್ಯ ದಂಪತಿ ವಿಚಾರಣೆ. ಇಂದು ವಿಚಾರಣೆಗೆ ಹಾಜರಾಗಲಿರುವ ಐಶ್ವರ್ಯ. ವಂಚನೆ ಪ್ರಕರಣ ಸಂಬಂಧ ಮಂಡ್ಯದಲ್ಲೂ ಐಶ್ವರ್ಯ ಗೌಡ ಇಂದು ವಿಚಾರಣೆಗೆ ಹಾಜರಾಗಲಿದ್ದಾರೆ. ಬೆಳಗ್ಗೆ 10:30ಕ್ಕೆ ಐಶ್ವರ್ಯ ದಂಪತಿ ವಿಚಾರಣೆಗೆ ಆಗಮಿಸಲಿದ್ದಾರೆ. ಜನವರಿ 11ರಂದು ಮಂಡ್ಯದ ಸೆನ್ ಅಪರಾಧ ಠಾಣೆಯಿಂದ ವಿಚಾರಣೆಗೆ ನೋಟಿಸ್ ಜಾರಿಯಾಗಿತ್ತು. ಖುದ್ದು ಬೆಂಗಳೂರಿಗೆ ತೆರಳಿ ಪೊಲೀಸರು ನೋಟಿಸ್ ನೀಡಿದ್ರು. ಗುರುವಾರ ವಿಚಾರಣೆಗೆ ಬರೋದಾಗಿ ಹೇಳಿದ್ದ ಐಶ್ವರ್ಯಗೌಡ, ಹರೀಶ್ ಆದ್ರೆ ತನಿಖಾಧಿಕಾರಿ ಚಿಕ್ಕಲ್ಲೂರು ಜಾತ್ರೆ ಭದ್ರತೆ ನಿಯೋಜನೆಗೊಂಡಿದ್ದರಿಂದ ವಿಚಾರಣೆಗೆ ಗೈರಾಗಿದ್ರು. 55 ಲಕ್ಷ ಹಣ, ಚಿನ್ನಾಭರಣ ಪಡೆದು ವಂಚನೆ ಮಾಡಿರುವ ಆರೋಪ ಸಂಬಂಧ ಮಂಡ್ಯದ ರವಿಕುಮಾರ್, ಪೂರ್ಣಿಮಾ ಅನ್ನುವವರು ನೀಡಿದ್ದ ದೂರಿನ ಆಧಾರದ ಮೇಲೆ ಪೂರ್ವ ಠಾಣೆಯಲ್ಲಿ ಈ ಎಫ್ಐಆರ್ ದಾಖಲಾಗಿತ್ತು. ಸದ್ಯ ಸೆನ್ ಠಾಣೆಗೆ ಈ ಕೇಸ್ ವರ್ಗಾವಣೆಯಾಗಿತ್ತು. ಇನ್ನು ಡಿವೈಎಸ್ಪಿ ಶಿವಮೂರ್ತಿ ನೇತೃತ್ವದಲ್ಲಿ ತನಿಖೆ ನಡೆಸುವಂತೆ ಮಂಡ್ಯ ಎಸ್ಪಿ ಸೂಚನೆ ನೀಡಿದ್ರು. ಹೀಗಾಗಿ ಇಂದು ಪೊಲೀಸರು ಆರೋಪಿ ದಂಪತಿ ವಿಚಾರಣೆ ನಡೆಸಲಿದ್ದಾರೆ. ಈ ವಿಚಾರಣೆ ಐಶ್ವರ್ಯಗೌಡಗೆ ಮತ್ತಷ್ಟು ಸಂಕಷ್ಟ ತಂದೊಡ್ಡೋ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ಐಶ್ವರ್ಯಗೌಡ ದಂಪತಿಯಿಂದ ಮಕ್ಮಲ್ ಟೋಪಿ ಕೇಸ್ ಸಂಚಲನ ಸೃಷ್ಟಿ ಮಾಡಿದೆ. ಇವತ್ತು ಗೋಲ್ಮಾಲ್ ದಂಪತಿಗೆ ಪೊಲೀಸರು ಡ್ರಿಲ್ ನಡೆಸಲಿದ್ದಾರೆ. ಮತ್ತೆ ಕಿಲಾಡಿ ಜೋಡಿ ಅಂದರಾಗುತ್ತಾ, ಹೇಗಿರುತ್ತೆ ಖಾಕಿ ವಿಚಾರಣೆ? ಆ ಕುರಿತ ಒಂದು ರಿಪೋರ್ಟ್ ಇದೆ ನಿಮ್ಮ ಮುಂದೆ. ವಂಚನೆ ಪ್ರಕರಣದಲ್ಲಿ ಐಶ್ವರ್ಯ ದಂಪತಿ ವಿಚಾರಣೆ. ಇಂದು ವಿಚಾರಣೆಗೆ ಹಾಜರಾಗಲಿರುವ ಐಶ್ವರ್ಯ. ವಂಚನೆ ಪ್ರಕರಣ ಸಂಬಂಧ ಮಂಡ್ಯದಲ್ಲೂ ಐಶ್ವರ್ಯ ಗೌಡ ಇಂದು ವಿಚಾರಣೆಗೆ ಹಾಜರಾಗಲಿದ್ದಾರೆ. ಬೆಳಗ್ಗೆ 10:30ಕ್ಕೆ ಐಶ್ವರ್ಯ ದಂಪತಿ ವಿಚಾರಣೆಗೆ ಆಗಮಿಸಲಿದ್ದಾರೆ. ಜನವರಿ 11ರಂದು ಮಂಡ್ಯದ ಸೆನ್ ಅಪರಾಧ ಠಾಣೆಯಿಂದ ವಿಚಾರಣೆಗೆ ನೋಟಿಸ್ ಜಾರಿಯಾಗಿತ್ತು. ಖುದ್ದು ಬೆಂಗಳೂರಿಗೆ ತೆರಳಿ ಪೊಲೀಸರು ನೋಟಿಸ್ ನೀಡಿದ್ರು. ಗುರುವಾರ ವಿಚಾರಣೆಗೆ ಬರೋದಾಗಿ ಹೇಳಿದ್ದ ಐಶ್ವರ್ಯಗೌಡ, ಹರೀಶ್ ಆದ್ರೆ ತನಿಖಾಧಿಕಾರಿ ಚಿಕ್ಕಲ್ಲೂರು ಜಾತ್ರೆ ಭದ್ರತೆ ನಿಯೋಜನೆಗೊಂಡಿದ್ದರಿಂದ ವಿಚಾರಣೆಗೆ ಗೈರಾಗಿದ್ರು. 55 ಲಕ್ಷ ಹಣ, ಚಿನ್ನಾಭರಣ ಪಡೆದು ವಂಚನೆ ಮಾಡಿರುವ ಆರೋಪ ಸಂಬಂಧ ಮಂಡ್ಯದ ರವಿಕುಮಾರ್, ಪೂರ್ಣಿಮಾ ಅನ್ನುವವರು ನೀಡಿದ್ದ ದೂರಿನ ಆಧಾರದ ಮೇಲೆ ಪೂರ್ವ ಠಾಣೆಯಲ್ಲಿ ಈ ಎಫ್ಐಆರ್ ದಾಖಲಾಗಿತ್ತು. ಸದ್ಯ ಸೆನ್ ಠಾಣೆಗೆ ಈ ಕೇಸ್ ವರ್ಗಾವಣೆಯಾಗಿತ್ತು. ಇನ್ನು ಡಿವೈಎಸ್ಪಿ ಶಿವಮೂರ್ತಿ ನೇತೃತ್ವದಲ್ಲಿ ತನಿಖೆ ನಡೆಸುವಂತೆ ಮಂಡ್ಯ ಎಸ್ಪಿ ಸೂಚನೆ ನೀಡಿದ್ರು. ಹೀಗಾಗಿ ಇಂದು ಪೊಲೀಸರು ಆರೋಪಿ ದಂಪತಿ ವಿಚಾರಣೆ ನಡೆಸಲಿದ್ದಾರೆ. ಈ ವಿಚಾರಣೆ ಐಶ್ವರ್ಯಗೌಡಗೆ ಮತ್ತಷ್ಟು ಸಂಕಷ್ಟ ತಂದೊಡ್ಡೋ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ಐಶ್ವರ್ಯಗೌಡ ದಂಪತಿಯಿಂದ ಮಕ್ಮಲ್ ಟೋಪಿ ಕೇಸ್ ಸಂಚಲನ ಸೃಷ್ಟಿ ಮಾಡಿದೆ. ಇವತ್ತು ಗೋಲ್ಮಾಲ್ ದಂಪತಿಗೆ ಪೊಲೀಸರು ಡ್ರಿಲ್ ನಡೆಸಲಿದ್ದಾರೆ. ಮತ್ತೆ ಕಿಲಾಡಿ ಜೋಡಿ ಅಂದರಾಗುತ್ತಾ, ಹೇಗಿರುತ್ತೆ ಖಾಕಿ ವಿಚಾರಣೆ? ಆ ಕುರಿತ ಒಂದು ರಿಪೋರ್ಟ್ ಇದೆ ನಿಮ್ಮ ಮುಂದೆ. ವಂಚನೆ ಪ್ರಕರಣದಲ್ಲಿ ಐಶ್ವರ್ಯ ದಂಪತಿ ವಿಚಾರಣೆ. ಇಂದು ವಿಚಾರಣೆಗೆ ಹಾಜರಾಗಲಿರುವ ಐಶ್ವರ್ಯ. ವಂಚನೆ ಪ್ರಕರಣ ಸಂಬಂಧ ಮಂಡ್ಯದಲ್ಲೂ ಐಶ್ವರ್ಯ ಗೌಡ ಇಂದು ವಿಚಾರಣೆಗೆ ಹಾಜರಾಗಲಿದ್ದಾರೆ. ಬೆಳಗ್ಗೆ 10:30ಕ್ಕೆ ಐಶ್ವರ್ಯ ದಂಪತಿ ವಿಚಾರಣೆಗೆ ಆಗಮಿಸಲಿದ್ದಾರೆ. ಜನವರಿ 11ರಂದು ಮಂಡ್ಯದ ಸೆನ್ ಅಪರಾಧ ಠಾಣೆಯಿಂದ ವಿಚಾರಣೆಗೆ ನೋಟಿಸ್ ಜಾರಿಯಾಗಿತ್ತು. ಖುದ್ದು ಬೆಂಗಳೂರಿಗೆ ತೆರಳಿ ಪೊಲೀಸರು ನೋಟಿಸ್ ನೀಡಿದ್ರು. ಗುರುವಾರ ವಿಚಾರಣೆಗೆ ಬರೋದಾಗಿ ಹೇಳಿದ್ದ ಐಶ್ವರ್ಯಗೌಡ, ಹರೀಶ್ ಆದ್ರೆ ತನಿಖಾಧಿಕಾರಿ ಚಿಕ್ಕಲ್ಲೂರು ಜಾತ್ರೆ ಭದ್ರತೆ ನಿಯೋಜನೆಗೊಂಡಿದ್ದರಿಂದ ವಿಚಾರಣೆಗೆ ಗೈರಾಗಿದ್ರು. 55 ಲಕ್ಷ ಹಣ, ಚಿನ್ನಾಭರಣ ಪಡೆದು ವಂಚನೆ ಮಾಡಿರುವ ಆರೋಪ ಸಂಬಂಧ ಮಂಡ್ಯದ ರವಿಕುಮಾರ್, ಪೂರ್ಣಿಮಾ ಅನ್ನುವವರು ನೀಡಿದ್ದ ದೂರಿನ ಆಧಾರದ ಮೇಲೆ ಪೂರ್ವ ಠಾಣೆಯಲ್ಲಿ ಈ ಎಫ್ಐಆರ್ ದಾಖಲಾಗಿತ್ತು. ಸದ್ಯ ಸೆನ್ ಠಾಣೆಗೆ ಈ ಕೇಸ್ ವರ್ಗಾವಣೆಯಾಗಿತ್ತು. ಇನ್ನು ಡಿವೈಎಸ್ಪಿ ಶಿವಮೂರ್ತಿ ನೇತೃತ್ವದಲ್ಲಿ ತನಿಖೆ ನಡೆಸುವಂತೆ ಮಂಡ್ಯ ಎಸ್ಪಿ ಸೂಚನೆ ನೀಡಿದ್ರು. ಹೀಗಾಗಿ ಇಂದು ಪೊಲೀಸರು ಆರೋಪಿ ದಂಪತಿ ವಿಚಾರಣೆ ನಡೆಸಲಿದ್ದಾರೆ. ಈ ವಿಚಾರಣೆ ಐಶ್ವರ್ಯಗೌಡಗೆ ಮತ್ತಷ್ಟು ಸಂಕಷ್ಟ ತಂದೊಡ್ಡೋ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.